ಹೊರಡೋಣಮ್ಮ. ಹೊರಡೋಣ. ಆದರೆ ಅರ್ಪಿತಾ ಅವಳು ಪಾಡು ಅವಳು ನೋಡ್ಕೋತಾಳೆ. ಚಿದಂಬರಂ ಹತ್ರ ಲಕ್ಷ ಇಸ್ಕೊಂಡಿಲ್ವಾ? ನಂಬ್ತೀರಾ? ಅವ್ರು ಮಾಡಿದ ಕೊಲೆ ನಾನು ಹೇಳಿದ್ದೀನಿ. ಇವಾಗ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ನನ್ನ ಹೆಣ ಬಿಡೋದನ್ನೇ ಕಾಯ್ತಿರ್ತಾರೆ. ಅವಳು ಇಷ್ಟು ಹೇಳಿದ್ಮೇಲೂ ನಾವು ಬಿಟ್ಟು ಹೋಗೋಕ್ಕಾಗತ್ತಾ? ಅಂದರೆ ಇವಳು ನಮಗೆಲ್ಲ ವಿಷಯನೂ ಹೇಳಿರ್ತಾಳೆ ಅಂತ ಅವನಿಗೆ ಗೊತ್ತಾಗಿದೆ. ಅವನು ಕಾದಿರ್ತಾನೆ ನಾವು ಇಲ್ಲಿಂದ ಹೋಗೋದನ್ನೇ. ಅದಕ್ಕೆ ನಾವು ಅರ್ಪಿತನ ಜೊತೆಲಿ ಕರ್ಕೊಂಡು ಹೋಗೋಣ. ಒಂದು ನಿಮಿಷ ಬನ್ನಿ. ಬೇಡದೇ ಇರೋ ಉಸಾಬರಿನ ಮೈ ಮೇಲೆ ಹೇಳ್ಕೊತಾ ಇದ್ದೀವಿ. ಯಾಕೆ ಬೇಕಮ್ಮ? ಗೊತ್ತು ಸೂರ್ಯ, ಆದರೂ ನಾವು ಅವಳನ್ನು ಅಪಾಯ ಇಲ್ದಿರೋ ಜಾಗಕ್ಕೆ ಬಿಟ್ಟು ಹೋಗೋಣ. ಅದು ನಮ್ಮ ಕರ್ತವ್ಯ. ಅವಳೇ ಬಂದು ಸಾಕ್ಷಿ ಕೊಲೆ ಸತ್ಯನ ನಮಗೆ ಹೇಳಿದಾಳೆ. ಅವಳಿಗೇನು ಬೇಕಾಗಿತ್ತು? ಆದರೆ ನಾನು ಅವಳನ್ನು ನಂಬಲ್ಲಮ್ಮ. ನಂಬಿ ನಮಗೇನಾಗಬೇಕಾಗಿದೆ? ಅವಳು ಹೇಗಾದರೂ ಇರಲಿ. ಒಂದು ಕಾಲಕ್ಕೆ ಅವಳು ನಮ್ಮನೆ ಮಕ್ಕಳನ್ನ ಸಾಕಿದವಳು. ಆದರೆ ನಾವು ನಂಬಿದ ಆರ್ಯ ತಾನು ಹೆತ್ತ ಮಗ ಅನ್ನೋದು ಮರೆತು ಬಿಟ್ಟು ಹೊಟ್ಟೋದ್ಲು. ಆಗ ಅವನು ನೋಡ್ಕೊಂಡಿದ್ಯಾರು? ಇದೇ ಅರ್ಪಿತಾ. ಆಯಿತು, ಅವಳನ್ನೆಲ್ಲಾದರೂ ಬಿಟ್ಟು ಹೋಗೋಣ. ಆದರೆ ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಸಿಕ್ಕಾಕೋಬಾರ್ದು. ಚಿದಂಬರಂ ಹೇಳಿದ್ದು ಕೇಳಿಸ್ಕೊಂಡ್ಯಾ? ದುಡ್ಡಿಗೋಸ್ಕರ ಸತ್ಯನ ಮುಚ್ಚಿಟ್ಟು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತವಳು ಅವಳು. ದುಡ್ಡಿಂದ ಎಷ್ಟಿರ್ಬೋದು ನೋಡು. ನಮಗೆ ಯಾಕೆ ಸೂರ್ಯ ಅದೆಲ್ಲ? ಒಂಟಿ ಹೆಂಗಸನ್ನ ನಾವು ಬಿಟ್ಟು ಹೋಗೋದು ಒಳ್ಳೇದಲ್ಲ. ನಮ್ಮ ಕಣ್ಣಳ್ತಿಯಲ್ಲಿ ಅವಳು ಸುರಕ್ಷಿತವಾಗಿದ್ದಾಳೆ ಅನಿಸಿದ್ರೆ ಸಾಕು. ಅದು ನಮ್ಮ ಜವಾಬ್ದಾರಿ. ಚಿದಂಬರಂ ಅಂತೂ ನಮಗೆ ನಿಜಾನೇ ಹೇಳ್ದ. ಫೋನಲ್ಲಂತೂ ನಾವು ಅವಳನ್ನ ನಂಬಕ್ಕಾಗಲ್ಲ ಅಲ್ವಾ?